ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿದ್ರೆ ಆರಾಮಾಗಿರ್ಬೋದು. ಬಾ ಬೆಂಗಳೂರು ಹೋಗೋಣ. ಬೆಂಗಳೂರಿನಾಗ ಆರಾಮಾಗಿದ್ದಿದ್ರ ನೀವು ಇಲ್ಲಿಗೆ ಯಾಕೆ ಬರ್ತೀರಿ? ನಿಜ, ಪ್ರತಿಯೊಂದು ಬೆಂಗಳೂರಲ್ಲೇ ಸಿಗೋದಾಗಿದ್ರೆ ನಾವ್ಯಾಕೆ ಬೇರೆ ಕಡೆ ಬರ್ತಾ ಇದ್ವಿ ಅಲ್ವಾ? ಏನೇ ಇರಲಿ, ಲಾಸ್ಟ್ ಮುನ್ನಾರ್ ರೈಡ್ ಮಾಡಿದ ಮೇಲೆ ಬೇರೆ ಎಲ್ಲೂ ಹೋಗೇ ಇರಲಿಲ್ಲ. ಪ್ರತಿನಿತ್ಯ ಒಂದೇ ಥರ ಬದುಕ್ತಿರುವಾಗ ಎಲ್ಲಾದರೂ ಒಂದು ಕಡೆ ಸೋಲೋ ರೈಡ್ ಮಾಡೋಣ ಅಂದ್ಕೊಂಡೆ. ಆವಾಗಲೇ ನನ್ನ ನೆನಪು ಬಂದಿದ್ದು ಹೆಸರುಘಟ್ಟ. ವಿಂಟರ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ರು ಕೂಡ ಒಂದಿನ ಬೆಳಿಗ್ಗೆ ಬೇಗನೆ ಎದ್ದು ಸಿಟಿಯಲ್ಲಿ ಟ್ರಾಫಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಿಟಿನ ಪಾಸ್ ಆಗಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೂರ್ಯೋದಯ ಆದಮೇಲೆ ರೆಗ್ಯುಲರ್ ಆಗಿ ಟೀ ಕುಡಿಯೋ ಪ್ಲೇಸಲ್ಲಿ ಗಾಡಿನ ನಿಲ್ಲಿಸಿ ಬಿಸಿ ಬಿಸಿ ಟೀ ಕುಡಿದು ದೆನ್ ಐ ಕಂಟಿನ್ಯೂಡ್ ಮೈ ಜರ್ನಿ. Welcome back to the channel. So I hope all are absolutely doing fine. So basically early morning, winter already start ಆಗಿರೋದ್ರಿಂದ ಮಿಸ್ಟ್ ಬೇರೆ ಜಾಸ್ತಿ ಇದೆ. ಬೆಳಿಗ್ಗೆ ಎದ್ದೇಳೋಕ್ಕೂ it's freaking cold yaar. One of my favorite destination, Hesarghatta grassland. So been there so many times, but still feels like go there and spend some good time. ಸೊ ಅದನ್ನೇ ಹುಡ್ಕೊಂಡು ಇವತ್ತು ಹೆಸರುಘಟ್ಟ ಕಡೆ ಹೊಡ್ತಾ ಇದ್ದೀನಿ. ಲೆಟ್ಸ್ ಗೋ. ಯೂಶ್ವಲಿ ಹೆಸರುಘಟ್ಟ ಬಂದವಾಗ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ರೂಟ್ ತಗೊತೀನಿ, ಬಟ್ ಇವತ್ತು ಸಿಗ್ಬೋದಾ ಗೊತ್ತಿಲ್ಲ. ಬಟ್ ಎನಿ ಹೌ ಟ್ರೈಯಿಂಗ್. ಓಹ್, ಬಟ್ ಯೂಶ್ವಲಿ ಇಲ್ಲಿ ಗಾಡಿ ಓಡಾಡಿರೋ ಸೈನ್ ಕಾಣಿಸ್ತಾ ಇಲ್ಲ, ಟೈರ್ ಮಾರ್ಕ್. ಬಟ್ ಯೂಶ್ವಲಿ ಕ್ಲೋಸ್ ಆಗಿದೆಯಾ ಹೆಂಗೆ ನಂಗೆ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ದಿಸ್ ಇಸ್ ಡೇಂಜರಸ್. ವಿಲ್ ಟೇಕ್ ಅವರ್ ಯೂಶ್ವಲ್ ರೂಟ್. ಓ ಮೈ ಗಾಡ್, ವಾವ್, ಬ್ಯೂಟಿಫುಲ್ ಆಗಿದೆ. ಇವತ್ತು ಆ್ಯಕ್ಚುಲಿ ವೀಕ್ ಡೇ ಆಗಿರೋದ್ರಿಂದ ಯಾವುದೇ ಗಾಡಿಗಳು ಕಾಣಿಸ್ತಾ ಇಲ್ಲ. ಸೊ ಇಫ್ ಇಟ್ ಈಸ್ ಎ ವೀಕೆಂಡ್ there will be few vehicles,
few photo shoots, few off-roading, a lot more. ಸೊ ತುಂಬ ಬೆಳಿಗ್ಗೆ ಆಗಿರೋದ್ರಿಂದ ಮತ್ತು ಗ್ರಾಸ್ ಲ್ಯಾಂಡ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಚಳಿ ಹೊಡಿತಾ ಇದೆ. ಒಂದೊಳ್ಳೆ ಪ್ಲೇಸನ್ನು ಹುಡುಕಿ ಅದನ್ನು ಸೆಟಪ್ ಮಾಡೋದು ಮೊದಲನೇ ಕೆಲಸ ಆಗಿತ್ತು. ಎಲ್ಲೇ ನೋಡಿದ್ರು ಯಾರೂ ಇರಲಿಲ್ಲ. ಬಟ್ ಸೋಲೋ ಬಂದಿರೋದಕ್ಕೆ ಈ ಜಾಗ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಸೊ ಇವತ್ತು ವೀಕ್ ಡೇ ಆಗಿರೋದ್ರಿಂದ ಸೊ ಯೂಶ್ವಲಿ ಯಾರೂ ಇಲ್ಲ. ಸೊ ಐ ಥಿಂಕ್ ಪ್ರಾಬಬ್ಲಿ ಐ ಆಮ್ ದ ಓನ್ಲಿ ಒನ್ ಹಿಯರ್ ಇನ್ ಎಂಟೈರ್ ಗ್ರಾಸ್ ಲ್ಯಾಂಡ್. ಬಟ್ ಯೂಶ್ವಲಿ ಗ್ರಾಸ್ ಲ್ಯಾಂಡಿಗೆ ಬಂದವಾಗ ನಾನು ಏನು ಮಾಡ್ತಾಯಿದ್ದೆ, ಸೊ ಒಂದು ಆಫ್ ರೋಡಿಂಗ್ ಟ್ರಯಲನ್ನು ಜಸ್ಟ್ ರೌಂಡ್ ಹಾಕ್ಕೊಂಡು ಬರ್ತಾಯಿದ್ದೆ. ಸೊ ಇವತ್ತು ಬೆಳಿಗ್ಗೆ ಸೀದಾ ಬಂದುಬಿಟ್ಟು ಸ್ಟ್ರೈಟಾಗಿ ಕೂತ್ಬಿಟ್ಟೆ. ಬಟ್ ಏನೋ ಒಂಥರ ಡಿಫ್ರೆಂಟಾಗಿ ಫೀಲಿಂಗ್ ಅನಿಸ್ತಾ ಇದೆ. ಸೊ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಈ ಥರ ಪ್ಲೇಸಿಗೆ ಬಂದು ಏನೋ ರಿಲ್ಯಾಕ್ಸಿಂಗ್ ಆಗಿ ಸೋಲೋ ಆಗಿ ಏನೋ ಆ ವೈಬನ್ನ ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ಸೊ ದ್ಯಾಟ್ ಕ್ಯಾನಾಟ್ ಕಮ್ ಬೈ ಸಿಂಪ್ಲಿ ಮ್ಯಾನಿಫೆಸ್ಟಿಂಗ್. ಯು ಹ್ಯಾವ್ ಟು ಮೇಕ್ ಇಟ್. ಬಟ್ ದಿಸ್ ಈಸ್ ಬ್ಯೂಟಿಫುಲ್. ಸೋಲೋ ಅಂತ ಬಂದಿರೋ ನನಗೆ ಮಧ್ಯದಲ್ಲಿ ಒಂದೊಳ್ಳೆ ಫ್ರೆಂಡ್ ಸಿಗ್ದ. ಸೊ ನಾನು ತಂದಿರೋದ್ರಲ್ಲಿ ಸ್ವಲ್ಪ ಅವನಿಗೂ ಕೊಟ್ಟಾಗ ಮನಸ್ಸಿಗೆ ಒಂಥರ ತೃಪ್ತಿ ಆಯಿತು. ಚಿಕ್ಕ ವಯಸ್ಸಲ್ಲಿ ಅಥವಾ ಇವಾಗಲೂ ಯಾರ ಥರ ಜಗಳ ಆಡುವಾಗ ಬೈಕೊಳ್ಳುವಾಗ ಹೇಳ್ತೀವಿ ಹೋಗಿ ದನ ಕಾಯೋಗಂತ. ಬಟ್ ದನ ಕಾಯೋದು ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಇತ್ತೀಚೆಗೆ ಗೊತ್ತಾಗ್ತಾ ಇರೋದು. ಸೊ ತುಂಬಾ ಪೀಸಾಗಿ ಅನಿಸ್ತು. ಸೊ ಇಷ್ಟು ದಿನ ನಾನು ಇಲ್ಲಿ ಬಂದವಾಗ ಸಿಕ್ಕಿರೋ ಫೀಲಿಂಗ್ ವೈಬ್ಗಿಂತ ಈ ಸಲ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಆಲ್ಮೋಸ್ಟ್ ನಿಲ್ ಯಾರೂ ಇಲ್ಲ ಇಲ್ಲಿ. ಬಟ್ ಇಟ್ ವಾಸ್ ಸೋ ಗುಡ್. ಸೊ ಯಾವಾಗಲೂ ನಾನು ಇಲ್ಲಿ ಬಂದವಾಗ ಸೊ ಗೋಶಾಲೆಯಿಂದ ದನಗಳನ್ನು ಬಿಟ್ಟವಾಗ ಆ ಕ್ರೌಡನ್ನು ವಿಟ್ನೆಸ್ ಮಾಡಬೇಕಂತ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರನೇ ಇವತ್ತು ಕೂಡ ವೆಯ್ಟ್ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿತ್ತು. ಈ ಥರ ಪ್ಲೇಸಸ್ಗಳಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಸೊ ಏನೋ ಒಂಥರ ಈ ಫೀಲಿಂಗನ್ನು ಅನುಭವಿಸೋದು. ಸೊ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ಟು ಅದರ್ಸ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ.
ಸೊ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಐ ಥಿಂಕ್ ಬರುವಂಥ ಮುಂದಿನ ವೀಡಿಯೋಗಳು ಜೀವನದಲ್ಲಿ ಕೆಲವೊಬ್ರಿಗೆ ಆ ಪ್ಲೇಸಿಗೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರತಿಯೊಬ್ಬರು ಆ ಪ್ಲೇಸ್ಗೆ ಹೋಗ್ಬೇಕಂತ ಕನಸು ಕಟ್ಕೊಂಡಿಟ್ಟಿರ್ತಾರೆ. ಬಟ್ ಕೆಲವೊಮ್ಮೆ ಹೇಳ್ತಾರಲ್ಲ, ಸೊ ನಾವು ಎಣಿಸ್ಕೊಂಡಾಗ ಹೊರಡೋಕ್ಕಾಗಲ್ಲ, ಸೊ ಅವ್ನು ಕರ್ಸ್ಕೊಂಡಾಗ ಮಾತ್ರ ಹೋಗ್ಬೇಕಂತ. ಸೊ ಒನ್ ಆಫ್ ದ ಸೇಮ್ ನೋಡೋಣ ಯಾವ ಪ್ಲೇಸ್ಗೆ